ಸ್ಯಾಮ್ ಹ್ಯೂಸ್ಟನ್ ಸ್ಟ್ಯಾಚ್ಯೂ ನೋಡಿಕೊಂಡು ಹ್ಯೂಸ್ಟನ್ ಸೇರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಊಟ ಮಾಡ್ತಾ ನಮ್ಮ ಮುಂದಿನ ಪ್ರಯಾಣದ ಬಗ್ಗೆ ಮಾತಾಡೋಣಂತೆ. ನಮಸ್ಕಾರ ಸ್ನೇಹಿತರೆ, ಕಾಫ್ ಟೈಮ್ ಕನ್ನಡದ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ಒಳ್ಳೆ ಊಟ ಮಾಡೋಣ ಅಂತ ರೆಸ್ಟೋರೆಂಟ್ ಹುಡುಕಿದಾಗ ನಮ್ಗೆ ಸಿಕ್ಕಿದ್ದು ಮಹಾರಾಜ ಭೋಗ್ ರೆಸ್ಟೋರೆಂಟ್. ಸಾಕಷ್ಟು ಜನ ನಮಗೆ ಇದೇ ರೆಸ್ಟೋರೆಂಟ್ನ ರೆಕಮೆಂಡ್ ಮಾಡಿದ್ರು, ಅದರಿಂದ ಇಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಲ್ಮೋಸ್ಟ್ 1.5 hour ವೆಯ್ಟ್ ಮಾಡಿದ್ಮೇಲೆ ನಮ್ಗೆ ಇಲ್ಲಿ ಸೀಟಿಂಗ್ ಸಿಕ್ತು. ಅಷ್ಟು ಹೊತ್ತು ಕಾಯೋ ಅಷ್ಟೊತ್ತಿಗೆ ತಿನ್ನೋ ಇಂಟ್ರೆಸ್ಟೇ ಹೊರಟೋಗಿತ್ತು. ಏನಂದರೆ ಇಲ್ಲಿ ವೆಜಿಟೇರಿಯನ್ ಥಾಲಿ ಮಾತ್ರ ಸಿಗುತ್ತೆ. ರಾಜಸ್ಥಾನಿ ಗುಜರಾತಿ ಫುಡ್ ಕಾಂಬಿನೇಷನ್ ಅಂತೂ ಸಖತ್ತಾಗಿತ್ತು. ಇಂಡಿಯಾದಲ್ಲೂ ಮತ್ತು ಕೆನಡಾದಲ್ಲೂ ಇವರ ಬ್ರಾಂಚಸ್ ಇದೆಯಂತೆ. ಕೆನಡಾದ ಟೊರಾಂಟೋದಲ್ಲಿ ಇವ್ರ ಬ್ರಾಂಚ್ ಇರೋ ಕಾರಣ, ಅದು ನಾವಿದ್ದಂಥ ಹ್ಯಾಲಿಫ್ಯಾಕ್ಸಿಂದ ತುಂಬಾ ದೂರ ಇರೋ ಕಾರಣ ನಾವು ಯಾವತ್ತೂ ಅಲ್ಲಿ ಟ್ರೈ ಮಾಡೋಕ್ಕೆ ಅವಕಾಶನೇ ಸಿಕ್ಕಿಲ್ಲ ನಮಗೆ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು, ಆದರೆ ತುಂಬ ಹೊತ್ತು ಹಸ್ಕೊಂಡು ಇದ್ದಿದ್ದ ಕಾರಣ ಅಷ್ಟಾಗಿ ಏನು ತಿನ್ನೋಕ್ಕಾಗಿಲ್ಲ. ಭರ್ಜರಿ ಊಟ ಆಯಿತು. ಅದಾದಮೇಲೆ ಹೋಟೆಲ್ಗೆ ಚೆಕ್ ಇನ್ ಆದ್ವಿ. ಚೆಕ್ ಇನ್ ಆಗಿ ಸ್ವಲ್ಪ ಹೊತ್ತು ಸುಸ್ತಾಯಿಸ್ಕೊಂಡು ಅಷ್ಟೊತ್ತಿಗೆ ಸಾಯಂಕಾಲ ಆಗೇ ಬಿಡ್ತು. ಫ್ರೆಶ್ ಅಪ್ ಆಗಿ ನಾವು ನಮ್ಮ ಮುಂದಿನ ಡೆಸ್ಟಿನೇಷನ್ ಕಡೆಗೆ ಹೋಗೋಣಂತೆ. ಸ್ವಲ್ಪ ಸುಸ್ತಾಯಿಸ್ಕೊಂಡು ಸಾಯಂಕಾಲ ನಾವು ಖೀಮಾ ಬೋರ್ಡ್ ವಾಕ್ಗೆ ಬಂದಿದ್ದೀವಿ. ಈ ವಿಡಿಯೋ ನಾನು ನ್ಯೂ ಇಯರ್ ಈವ್ ದಿವಸ ತೆಗೆದಂಥ ವಿಡಿಯೋ, ಹಾಗಾಗಿ ಈ ಜಾಗದಲ್ಲಿ ಸಾಕಷ್ಟು ಕ್ರೌಡ್ ಇತ್ತು. ಪಾರ್ಕಿಂಗ್ ಅಂತೂ ಸಿಗೋದು ತುಂಬಾ ಕಷ್ಟ ಆಯಿತು. ಒಂದಷ್ಟು ಸಲ ಅಲ್ಲಲ್ಲೇ ಸುತ್ತಾ ಇದ್ವಿ, ಆಮೇಲೆ ಹತ್ತಿರ ಅಂತೂ ಸಿಗಲಿಲ್ಲ. ಆಲ್ಮೋಸ್ಟ್ 1 hour ಹಾಗೆ ಸುತ್ತ ಎಲ್ಲೋ ಒಂದು ಕಡೆ ಒಂದು ಖಾಲಿ ಜಾಗ ಇದ್ದಿದ್ದ ಜಾಗದಲ್ಲಿ ಎಲ್ಲರೂ ಹಾಕೋದು ನೋಡಿಬಿಟ್ಟು ನಾವು ಅಲ್ಲಿ ಹೋಗಿ ಪಾರ್ಕ್ ಮಾಡ್ಕೊಂಡ್ವಿ. ಈ ಖೀಮಾ ಬೋರ್ಡ್ ವಾಕ್ ಬಂದುಬಿಟ್ಟು ಹ್ಯೂಸ್ಟನ್ ಡೌನ್ ಟೌನ್ನಿಂದ 30 miles ಸೌತಲ್ಲಿದೆ. ಈ ಒಂದು ದಿನ ನ್ಯೂ ಇಯರ್ ಈವ್ ಅಂತಲೇ ಅಲ್ಲ, ದಿನ ಓಪನ್ ಇರುತ್ತೆ ಈ ಜಾಗ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಇಲ್ಲಿ ಎಂಜಾಯ್ ಮಾಡೋ ಥರ ರೈಡ್ಸ್ನ ಡಿಸೈನ್ ಮಾಡಿದ್ದಾರೆ. ಈ ಜಾಗ ನೋಡಿದಾಗ ನನಗೆ ಹ್ಯಾಲಿಫ್ಯಾಕ್ಸ್ ಬೋರ್ಡ್ ವಾಕ್ ಮತ್ತು ವಾಟರ್ ಫ್ರಂಟೇ ಜ್ಞಾಪಕಕ್ಕೆ ಬಂತು. ಅಲ್ಲಿ ಈ ರೀತಿಯಾದಂಥ ರೈಡ್ಸ್ ಇರಲಿಲ್ಲ, ಆದರೆ ಇದೇ ಥರ ವಾಟರ್ ಫ್ರಂಟ್ ಇದ್ದು ಆ ಸುಂದರವಾದ ಆ ನೀರಿನ ಅಲೆಗಳನ್ನ ಕೇಳ್ತಾ ಹಾಗೆ ಮೈಮರೆಸುವಂಥ ದೃಶ್ಯ ಅದು ಇಲ್ಲಿ ನಮ್ಗೆ ನೋಡೋಕೆ ಸಿಕ್ತು. ಹ್ಯಾಲಿಫ್ಯಾಕ್ಸ್ ವಾಟರ್ ಫ್ರಂಟ್ಗೂ ಈ ಬೋರ್ಡ್ ವಾಕು ಒಂದೇ ಒಂದು ವ್ಯತ್ಯಾಸ, ಅಲ್ಲಿ ಪ್ರಶಾಂತವಾಗಿ ನಾವು ಕೂತು ಆ ಅಲೆಗಳನ್ನ ಕೇಳ್ಬೋದು. ಆದರೆ ಇಲ್ಲಿ ಆ ರೀತಿ ಇಲ್ಲವೇ ಇಲ್ಲ, ಯಾಕಂದರೆ ರೈಡ್ಸ್ ಎಲ್ಲ ಇರೋ ಕಾರಣ ತುಂಬಾ ಸದ್ದು ಗದ್ದಲ ಎಲ್ಲ ಇತ್ತು. ಇಲ್ಲಿ ಟೋಟಲ್ ಆಗಿ 15 ರೈಡ್ಸ್ ಇದೆಯಂತೆ. ಬೋರ್ಡ್ ವಾಕಿಗೆ ನಾವು ಬಂದಿದ ತಕ್ಷಣ ಡೈರೆಕ್ಟಾಗಿ ರೈಡ್ಸ್ ಹೋಗದೆ ನಾವು ಸುಮ್ಮನೆ ಒಂದು ಸುತ್ತು ಹೋಗಿ ನೋಡೋಣ ಇಲ್ಲಿ ಏನಿದೆ ಅಂತ ಹಾಗೆ ಓಡಾಡಿದಾಗ ನಮಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಮಾತ್ರ ನಾವು ಟ್ರೈ ಮಾಡಿದ್ವಿ. ಅದರಲ್ಲಿ ಒಂದು ಬಂದುಬಿಟ್ಟು ಈ ಟ್ರೈನ್ ರೈಡು ಇಡೀ ಆ ಬೋರ್ಡ್ ವಾಕ್ ಹೋಗ್ತಾ ನಮಗೆ ಅಲ್ಲೆಲ್ಲ ಏನಿದೆ ಅನ್ನೋದನ್ನು ನಮಗೆ ಒಂದು ಪರಿಚಯನ ಕೊಡುತ್ತೆ. ನ್ಯೂ ಇಯರ್ ಈವ್ ಅಂತಲೇ ಅಲ್ಲ, ಪ್ರತಿದಿನ ಇದೇ ರೀತಿ ರಶ್ ಇರತ್ತಂತೆ ಸ್ನೇಹಿತರೆ. ನಾವೇನು ಅಂದ್ಕೊಂಡ್ವಿ, ಈವಾದ ಕಾರಣ ಈ ರೀತಿ ತುಂಬ ಜನ ಇದ್ದರು ಅಂತ ಅಂದ್ಕೊಂಡ್ವಿ. ಈ ಟ್ರೈನ್ ರೈಡ್ಗಂತೂ ಆಲ್ಮೋಸ್ಟ್ ನಾವು 2 hours ವೆಯ್ಟ್ ಮಾಡಿದ್ವಿ. ಆಮೇಲೆ ನಮ್ಮ ಸರ್ದಿ ಬಂದಿದ್ದು. ತುಂಬಾ ಉದ್ದವಾದಂಥ ಒಂದು ಕ್ಯೂ ಇತ್ತು ಇದಕ್ಕೆ. ನಮಗಂತೂ ಮುಂದೆನೇ ಕುತ್ಕೊಳ್ಳೋ ಅಂಥ ಒಂದು ಅವಕಾಶ ಸಿಕ್ಕಿದ್ದು ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ಮುಂದೆಯಿಂದ ಈಸಿಯಾಗಿ ಈ ಟ್ರೈನ್ ಹೇಗೆ ಓಡ್ತಾ ಇದೆ, ಏನೆಲ್ಲ ಇದೆ ಅಂತ ನಾನು ಈ ಒಂದು ಫುಟೇಜ್ ತೊಗೊಳೋದಕ್ಕೆ ಈಸಿ ಆಯಿತು ಅಂತ ನನಗನ್ನಿಸ್ತು. ಹಿಂದೆ ಎಲ್ಲಾದರೂ ಇದ್ದಿದ್ರೆ ಅಷ್ಟು ಕ್ಲಿಯರಾಗಿ ಬರ್ತಾ ಇರಲಿಲ್ವೇನೋ. ಇದೊಂಥರ ಜಾಯ್ಫುಲ್ ರೈಡ್ ಇದ್ದು. ನಾನು ಹೇಳಿದ್ನಲ್ಲ, ಚಿಕ್ಕ ಮಕ್ಕಳಿಗೆ ಎಲ್ಲ ದೊಡ್ಡವ್ರಿಗೂ ಇಲ್ಲಿ ಪ್ರತಿಯೊಂದು ರೈಡು ತುಂಬಾ ಎಂಜಾಯ್ ಮಾಡೋ ಥರ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು, ಅದರಲ್ಲಿ ಈ ಟ್ರೈನ್ ರೈಡ್ ಒಂದು. ಈ ಇಡೀ ಬೋರ್ಡ್ ವಾಕು ಓಡಾಡೋಕ್ಕೂ ಒಂದು ಸೌಕರ್ಯ ಇದ್ರೂ, ಸಪೋಸ್ ಯಾರಾದರೂ ವಯಸ್ಸಾದವ್ರು ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಈ ಬೋರ್ಡ್ ವಾಕ್ ನೋಡಬೇಕು, ಸುತ್ತ ಏನಿದೆ ಅಂತ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಕುತೂಹಲ ಇರುತ್ತೆ. ಆದರೆ ಆಗಲ್ಲ. ಅಂಥ ಟೈಮಲ್ಲಿ ಈ ಟ್ರೈನ್ ರೈಡ್ ತುಂಬಾ ಹೆಲ್ಪ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಪ್ರತಿಯೊಂದು ಅಲ್ಲಿ ಏನೇನು ಇದೆ ಅಂತ ಹೇಳಿಬಿಟ್ಟು ಈ ಟ್ರೈನ್ ರೈಡಲ್ಲೇ ನಾವು ನೋಡ್ಬೋದು. ಒಂದು ಕಡೆ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದರೆ, ಇನ್ನೊಂದು ಕಡೆ ಇಲ್ಲಿರೋವಂಥ ರೆಸ್ಟೋರೆಂಟ್ಸು, ಅಮ್ಯೂಸ್ಮೆಂಟ್ಸು, ರೀಟೇಲ್ ಸ್ಟೋರ್ಸು ಇವೆಲ್ಲ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಟ್ರೈನ್ ರೈಡ್ ಒಂದು ಫಸ್ಟ್ ನಾವು ಮಾಡಿಬಿಟ್ವಿ ಅಂದರೆ ನೆಕ್ಸ್ಟ್ ಏನೆಲ್ಲ ನಾವು ಮಾಡಬೇಕು ಅನ್ನೋದು ನಮಗೆ ಕ್ಲಾರಿಟಿ ಸಿಗುತ್ತೆ. ಏನಂತೀರಾ ಸ್ನೇಹಿತರೆ? ಈ ಟ್ರೈನ್ ರೈಡ್ ಅಂತೂ ಈ ಗುಹೆಗಳ ಥರ ಮಾಡಿರೋದು, ಆ ಸ್ಟಾಪ್ ಸೈನು, ಇದೆಲ್ಲ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಲ್ವಾ? ಇಲ್ಲಿ ರೆಸ್ಟೋರೆಂಟ್ಸ್ ಇದ್ರೂ ಸೈಡ್ ಆಗಿರೋ ಕಾರಣ ಸಾಕಷ್ಟು ಫುಡ್ ರೆಸ್ಟೋರೆಂಟ್ಸೇ ಇರುತ್ತೆ. ವೆಜಿಟೇರಿಯನ್ಗೆ ಆಪ್ಷನ್ಸ್ ತುಂಬಾ ಕಮ್ಮಿ ಇದೆ. ನಮ್ಗೆ ಇಂಟ್ರೆಸ್ಟಿಂಗ್ ಆಗಿರೋವಂಥದ್ದು ಏನೂ ಅಲ್ಲಿ ಕಾಣಿಸಿಲ್ಲ. ತಿನ್ನೋಕ್ಕೆ ಏನಾದರೂ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಸರಿ ನಾವು ತಿಂದುಬಿಟ್ಟೆ ಹೊರಡೋಣ ಅಂತ ಹೇಳಿಬಿಟ್ಟು ನಾವು ಹೋಟೆಲಲ್ಲಿ ತಿಂದು ನಾವು ಹೊರಟಿದ್ವಿ. ಸೊ ಹಾಗಾಗಿ ಇಲ್ಲಿ ನಮಗೆ
ತಿನ್ನಬೇಕು ಅಂತ ಸಹ ಏನು ಅನಿಸಿಲ್ಲ. ಮತ್ತು ಇಲ್ಲಿ ರೈಡಿನ ಪ್ರೈಸಸ್ ಎಲ್ಲ ಒಂದೊಂದು ರೈಡ್ಗೆ ಇಷ್ಟು ಅಂತ ಹೇಳಿಬಿಟ್ಟು ಅಲ್ಲಿ ಫಿಕ್ಸ್ ಮಾಡಿದ್ದಾರೆ. ಮುಂಚೆ ಒಂದು ಕ್ಲಿಪ್ಪಿಂಗಲ್ಲಿ ನಾನು ತೋರಿಸ್ದೆ ಆ ಬೋರ್ಡ್ ಕೌಂಟರ್ ಹತ್ರ ಹಾಕಿರೋಂಥ ಬೋರ್ಡಲ್ಲಿ ಅವರು ಪ್ರೈಸಸ್ ಎಷ್ಟು ಅಂತ ಮೆನ್ಷನ್ ಮಾಡಿರೋದನ್ನು. ಯಾವುದೇ ರೈಡ್ ತೊಗೊಳ್ಳಲ್ಲ, ನಾವು ಸುಮ್ಮನೆ ಅಲ್ಲಿ ಓಡಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಮ್ಯೂಸಿಕ್ ಪ್ರಿಯರಿಗೂ ಎಂಟರ್ಟೈನ್ಮೆಂಟ್ ಇದೆ ಸ್ನೇಹಿತರೆ. ಚೆನ್ನಾಗಿತ್ತಲ್ಲ ಸ್ನೇಹಿತರೆ ಈ ಟ್ರೈನ್ ರೈಡು. ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಕಬ್ಬನ್ ಪಾರ್ಕಲ್ಲಿ ಇದೇ ಥರ ಒಂದು ಟ್ರೈನ್ ರೈಡ್ ತೊಗೊಂಡಿದ್ದು ನೆನಪು. ಅದಾದಮೇಲೆ ಇಲ್ಲೇ ನಾನು ಈ ರೀತಿ ಟ್ರೈನಲ್ಲಿ ಕೂತಿದ್ದು ತುಂಬಾ ಎಕ್ಸೈಟಿಂಗ್ ಆಗಿತ್ತು. ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇನ್ನೂ ಎಷ್ಟೊಂದು ಜನ ಈ ಟ್ರೈನ್ ರೈಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ. ಬೇರೆ ರೈಡ್ಸಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲೇ ತುಂಬ ಜನ ಹೋಗೋದಕ್ಕೆ ಇಷ್ಟಪಡ್ತಾಯಿದ್ರು. ನಾನು ಆಗಲೇ ಹೇಳಿದ ಹಾಗೆ ಎಲ್ಲರಿಗೂ ಅನುಕೂಲ ಆಗೋ ಥರ ಈ ರೈಡ್ ಇತ್ತು ಅಂತ ನನಗನ್ನಿಸ್ತು. ಹಾಗಾಗಿ ಎಲ್ಲರೂ ಇದಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ನಾವಂತೂ 12 ಗಂಟೆ ಆಗೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಯಾಕಂದರೆ 12 ಗಂಟೆಗೆ ಇಲ್ಲಿ ಫೈರ್ ವರ್ಕ್ಸ್ ಇದೆ. ಅದನ್ನು ನೋಡಿಬಿಟ್ಟು ನಾವು ಹೋಟೆಲ್ಗೆ ವಾಪಸ್ ಹೋಗೋಣ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಹಾಗೆ ವೆಯ್ಟ್ ಮಾಡೋವಾಗ ಸ್ವಲ್ಪ ಮುಂದೆ ಬಂದಾಗ ನಮಗೆ ಈ ರೀತಿ ಕ್ರಿಸ್ಮಸ್ ಟ್ರೀ ಕಾಣಿಸ್ತು. ಕ್ರಿಸ್ಮಸ್ ಟ್ರೀ ಹತ್ರ ಕೆಲವೊಂದು ಪಿಕ್ಚರ್ಸ್ನ ತೊಗೊಂಡ್ವಿ. ಅದಾದಮೇಲೆ ಅಲ್ಲಿ ಸುಂದರವಾದಂಥ ಒಂದು ಸ್ಯಾಂಟಾ ಕ್ಲಾಸ್ ಚೇರ್ ಇರೋ ಅಂಥ ಒಂದು ಸೆಟಪ್ನ ಮಾಡಿದರು. ತುಂಬಾ ಚೆನ್ನಾಗಿತ್ತು ಫೋಟೋಸ್ ಎಲ್ಲ ತೊಗೊಳೋದಕ್ಕೆ. ಮೇ ಬಿ ಮುಂಚೆ ಕ್ರಿಸ್ಮಸ್ಗಿಂತ ಮುಂಚೆ ಇಲ್ಲಿ ಸ್ಯಾಂಟಾ ಕ್ಲಾಸ್ ಬರ್ತಾಯಿದ್ರು ಏನೋ, ಈಗಂತೂ ಯಾರೂ ಇರಲಿಲ್ಲ. ಸೊ ನಾವೇ ಹೋಗಿ ಅಲ್ಲಿ ಕೂತ್ಕೊಂಡು ಫೋಟೋಸ್ ತೊಗೊಳ್ಳೋ ಅಂಥ ಒಂದು ಅವಕಾಶ ಸಿಕ್ತು. ಇನ್ನೇನು 12 ಗಂಟೆ ಆಗ್ತಾ ಇದೆ ಅನ್ನೋ ಅಷ್ಟೊತ್ತಿಗೆ ಈ ರೀತಿ ನೀರಲ್ಲಿ ಎಲ್ಲ ಬೋಟ್ಗಳು ಎಲ್ಲ ಬರ್ತಾಯಿತ್ತು. ಕೆಲವೊಂದು ಅವರು ಪರ್ಸ್ನಲ್ ಯಾಟ್ನ ತೊಗೊಂಬಂದಿದ್ರೆ, ಕೆಲವೊಬ್ಬರು ಕೆಲವು ಟೂರ್ಸೇ ಇರುತ್ತೆ ಇದಕ್ಕೆ ಅಂತಲೇ ಹೇಳಿಬಿಟ್ಟು ಈ ಫೈರ್ ವರ್ಕ್ಸ್ ನೋಡೋದಕ್ಕೆ ಅಂತ ಆ ಪ್ಯಾಕೇಜ್ನ ಬುಕ್ ಮಾಡಿಕೊಂಡು ಈ ರೀತಿ ನೀರಿನ ಮಧ್ಯದಿಂದ ಫೈರ್ ವರ್ಕ್ಸ್ನ ಈ ರೀತಿ ನೋಡಬಹುದು ಆ ಪ್ಯಾಕೇಜ್ ಬುಕ್ ಮಾಡಿಕೊಂಡ್ರೆ. ಆದರೆ ಇದೆಲ್ಲ ತುಂಬಾ ಬೇಗ ಬುಕ್ಕಿಂಗ್ಸ್ ಕ್ಲೋಸ್ ಮಾಡಿಬಿಡ್ತಾರಂತೆ. ಸೊ ಹಾಗಾಗಿ ನಾವು ಹೋಗಿ ಕೇಳಿದಾಗ ಯಾವುದೇ ಒಂದು ಬುಕ್ಕಿಂಗ್ ಓಪನ್ ಇರಲಿಲ್ಲ. ಸೊ ನಾವು ಅದನ್ನು ಬುಕ್ ಮಾಡ್ಕೊಂಡಿಲ್ಲ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನಷ್ಟು ಹ್ಯೂಸ್ಟನ್ ಸೀರೀಸ್ನ ವಿಡಿಯೋಸ್ ಬಾಕಿ ಇದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗಾಗಲೇ ನೀವು ಸಾಕಷ್ಟು ಹ್ಯೂಸ್ಟನ್ ಜಾಗದ ಒಂದು ವಿಶೇಷ ವಿಸಿಟಿಂಗ್ ಪ್ಲೇಸಸ್ ಒಂದು ವಿಡಿಯೋಸ್ನ ನೋಡಿದ್ದೀರಾ. ಇನ್ನೂ ನೋಡಿಲ್ಲ ಅಂದರೆ ಈಗಲೇ ಹೋಗಿ ಪ್ಲೇಲಿಸ್ಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.